भूतगणादिसेवितम् कपित्थजम्बुफलहारभक्षितम् उमासुतं शोकविनाशकारिणं नमामि विघ्नेश्वर पादपङ्कजम्। हेलो हेलो। गुरु ब्रह्मा गुरु विष्णु गुरुदेव महेश्वरः गुरु साक्षात् परब्रह्मा तस्मै श्री गुरवे नमः। वक्रतुंड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा। ओम पंचाक्षरा मठाधीशं गुरुकुमारेश्वर यतीश्वरं शिष्य प्रदिश्य रूपन बोधकं श्रीमा यनेग्र कमलद्वयं तापत्र निवारणं शान्तैक्यपद वन्दे पंचाक्षरीश्वर नमः। गानयोगी शिवयोगी पंडित पुट्टराज प्रभुवे गानयोगी शिवयोगी पंडित पुट्टराज प्रभुवे गुरु शांत गुरुवे श्री मारुतेश कापाडु। श्री मारुते नमो नमो श्री मारुते
ಪ್ರಮಾಣವೆದು ಕೃಷ್ಣನ ಮಹಿಮೆಯದು ಗೀತೆಯ ಗರಿಮೆಯದು ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು ಮಹಾಭಾರತ 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 ಮಹಾಭಾರತ. ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ
ದುರ್ಗಾ ಪರಮೇಶ್ವರಿ, ತ್ರಿಪುರ ವಿಜಯಾದ ನೀನು ಮಹಾಮಹೇಶ್ವರಿ. ತಾಯಿ, ನನ್ನ ತಾತ ಮುತ್ತಾತನ ಕಾಲದಿಂದಲೂ ಬಡತನದಲ್ಲಿ ಬೆಂದು ನೊಂದು ಬಾಳಿ ನನ್ನ ತಾಯಿ ಈ ಭೂಮಿ ಮೇಲೆ ನನ್ನನ್ನು ಬಿಟ್ಟು ಹೋದ್ಲು. ತಂದೆ ತಾಯಿ ಬಂಧು ಬಳಗವಿಲ್ಲದ ಈ ಪಾಪಿಯನ್ನು ಈ ಊರಿನ ಹಿರಿಯ ರೈತನಾದ ಸತ್ಯವಂತ ಈ ಶಬರಿಯನ್ನು ಕೈ ಹಿಡಿದಿದ್ದಾನೆ. ಸತಿ ಪತಿಗಳಾದ ನಮ್ಮಿಬ್ಬರ ಎರಡು ಕಣ್ಣುಗಳಂತೆ ನನ್ನ ಹಿರಿಯ ಮೈದುನ ಜಮದಗ್ನಿ ಯಾವಾಗ ನೋಡಿದ್ರು ಕುಸ್ತಿ ಕಬಡ್ಡಿ ಅಂತ ಹೊರಗಡೆ ತಿರುಗಾಡ್ತಾ ಇರ್ತಾನೆ. ಅವನಿಗೆ ಒಳ್ಳೆ ಬುದ್ಧಿ ಕೊಡಮ್ಮ. ನನ್ನ ಕಿರಿಯ ಮೈದುನ ಸಂಪತ್ತ ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಅವನು ಓದಿನಲ್ಲಿ ಮುಂದೆ ಬರಬೇಕು, ಈ ಸಮಾಜದಲ್ಲಿ ನಮ್ಮ ಮನೆತನ ಮುಂದುವರುವಂತೆ ಮಾಡುತ್ತಾಯಿ. ಅಮ್ಮ ತಾಯಿ ದುರ್ಗಾ ಪರಮೇಶ್ವರಿ, ಓಂಕಾರ ಸ್ವರೂಪಿಣಿಯಾದ ನೀನು ನನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನು ಕೊಟ್ಟು ನನ್ನ ಹೆಂತನದ ಜೀವನವನ್ನು ಸಾರ್ಥಕವಾಗುವಂತೆ ಮಾಡುತ್ತಾಯಿ. ಯಾವಾಗಲೂ ಬಡತನದಲ್ಲೇ ಬೆಂದು ಬಳಲಾಡುತ್ತಿರುವ ನಮ್ಮನ್ನು ಈ ಬಡತನದಿಂದ ಹೋಗ್ಲಾಡಿಸಿ ನಾವು ಈ ಸಮಾಜದಲ್ಲಿ ಎಲ್ಲರ ಮುಂದೆ ಬರುವಂತೆ ಮಾಡು. ಅಷ್ಟೇ ಅಲ್ಲದೆ ಬಡರ ರಕ್ತ ಹೀರುತ್ತಿರುವ ಆ ದೇಸಾಯಿಗೌಡ ಪಾಟೀಲರಂತ ದುಷ್ಟರನ್ನು ಸಂಹರಿಸಿ ಸಿಸ್ಟರನ್ನು ಕಾಪಾಡು ತಾಯಿ, ಸಿಸ್ಟರನ್ನು ಕಾಪಾಡು. ಸತಿ ಶಬರಿ, ದೇವಿಯ ಪೂಜೆ ಮುಗಿಯಿತೆ? ಇದಕ್ಕೆ ತಾನೇ ಮುಗಿತು. ಬನ್ನಿ ಸ್ವಾಮಿ, ಮೊದಲು ಆ ತಾಯಿಗೆ ನಮಸ್ಕರಿಸಿ. ಆಯ್ತು. ಶಬರಿ, ಮಾರ್ತೇಶ್ವರನ ಜಾತ್ರಾ ನಿಯಮಿತವಾಗಿ ಹಮ್ಮಿಕೊಂಡಿರುವ ಜೋಡಿತಿನ ಚಕ್ಕಡಿಗೆ ರೇಸ್ಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಅವನು ಎಲ್ರಿ ಇಷ್ಟು ಜಲ್ದಿ ಮನೆಗೆ ಬರ್ತಾನೆ? ಅವನು ಕುಸ್ತಿಯನ್ನು ಮುಗಿಸಿ ಚಕ್ಕಡಿ ರೇಸನ್ನು ಮುಗಿಸಿ ಬರ್ಬೇಕಲ್ಲ ನನ್ನ ಮೈದುನ ಜಮದಗ್ನಿ. ಶಬರಿ, ನನ್ನ ತಮ್ಮ ಜಮದಗ್ನಿ ಜೋಡಿತಿನ ಚಕ್ಕಡಿ ರೇಸು, ಕಬಡ್ಡಿ, ಕುಸ್ತಿ, ಕುಣಿತವಂದ್ರೆ ಅವನಿಗೆ ಚಿಕ್ಕಂದಿನಿಂದಲೂ ಬಹಳ ಇಷ್ಟ. ಅವ್ರಿಷ್ಟದಂತೆ ನಡೆದುಕೊಳ್ಳೋದು ಹಿರಿಯರಾದ ನಮ್ಮ ಧರ್ಮ. ಅಲ್ಲರಿ, ನೀವ್ ಹೇಳೋದೇನೋ ನಿಜ. ಆದ್ರೆ ಮದುವೆಗೆ ವಯಸ್ಸಿಗೆ ಬಂದಿರೋ ನನ್ನ ಜಮದಗ್ನಿಗೆ ಯಾವ್ದಾದ್ರು ಒಂದು ಹೆಣ್ಣು ತೆಗೆದು ಮದುವೆ ಮಾಡೋದು ಬಿಡ್ತಿರೋ, ಅಥವಾ ಇದೇ ರೀತಿ ತಮ್ಮನನ್ನು ಮುದ್ದು ಮಾಡ್ತಾ ಹುಮ್ಮನಂತೆ ತಿರುಗಾಡೋದಕ್ಕೆ ಬಿಡ್ತಿರೋ? ಏನೇ ಶಬರಿ, ನನ್ನ ಸಹೋದರರ ಬಾಳು ಬಂಗಾರವಾಗಲೆನ್ನುವ ಆಸೆ ನನಗಿಲ್ಲವೆಂದು ತಿಳಿದಿರುವನೇ ಪೆದ್ದಿ. 18 ವರ್ಷ ಮುಗಿದು 19ನೇ ವಯಸ್ಸಿಗೆ ಕಾಲಾಡುತ್ತಿರುವ ನನ್ನ ಸಹೋದರ ಜಮದಗ್ನಿ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಾದ್ರೂ ಒಂದು ಒಳ್ಳೆ ಮನೆಯ ಸುಕನ್ಯವನ್ನ ನೋಡಿ ಜಮದಗ್ನಿ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನಮ್ಮಿಬ್ಬರ ತಲೆ ಮೇಲಿನ ಭಾರ ಇಳಿದಂತಾಗುತ್ತದೆ. ಹೌದು ಕಣ್ರಿ, ಜಮದಗ್ನಿ ಅಷ್ಟೇ ಅಲ್ಲ ಕಣ್ರಿ, ಸಂಪತ್ತ ಜಮದಗ್ನಿನ ಇಬ್ಬರನ್ನು ಒಂದೊಂದು ದಾರಿಗೆ ಹಚ್ಚಿದ್ರೆ ನನ್ನ ಅತ್ತಿಗೆಯರಾದ ನಮ್ಮ ಕರ್ತವ್ಯನೂ ಈಡೇರುತ್ತದೆ, ನಮಗೂ ಜನ್ಮಕ್ಕೆ ಸಾರ್ಥಕವಾಗುತ್ತಲ್ವೇನ್ರಿ? ಆದರೆ ಶಿವರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆ. ಏನ್ರಿ ಸಂಶಯನ? ಅದು ಯಾವ್ದ್ರಿ ನಿಮ್ಮ ಮನದಲ್ಲಿ ಸಂಶಯದ ಗಾಳಿ ಸುದ್ದಾಡ್ತಾ ಇರೋದು? ಏನು ಮಾತನಾಡುತ್ತಿರುವೆ ಶಿವರಿ? ಗಂಡ ಹೆಂಡತಿರೆಂದರೆ ಸಂಸಾರ ಎರಡು ಕಣ್ಣುಗಳಂತೆ, ಮೇಲಾಗಿ ಸತಿಪತಿಗಳ ನಾವಿಬ್ಬರು ಜೋಡೆತ್ತಿನ ಬಂಡಿಯ ಗಾಲಿಗಳಂತೆ. ಅದರಲ್ಲಿ ಒಂದು ಗಾಲಿ ಕಳಿಸಿದರೆ ಬಂಡಿ ಮುಂದೆ ಸಾಗದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ಸಂಸಾರ ಸಾಸಾರ. ನನ್ನ ಮನದಲ್ಲಿ ಸಂಶಯ ಉಂಟಾದ ನಿನ್ನ ಮುಂದೆ ಹೇಳದೆ ಮತ್ಯಾರ ಮುಂದೆ ಹೇಳಲಿ ಹುಚ್ಚಿ? ಹಾಗಾದ್ರೆ ಸಂಕೋಚ ಯಾಕೆ ಪಟ್ಕೋತಾ ಇದ್ದೀರಿ? ಅದು ಏನು ಅಂತ ನನ್ನ ಮುಂದೆ ಹೇಳಿ. ನೋಡಿ ಶಿವರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನಗಳ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ರೀತಿ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ತು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಏನ್ರಿ ನಿಮ್ಮ ಮಾತಿನ ಅರ್ಥ? ಹಿರಿಯರಾಗಿ 4 ಮಂದಿಗೆ ನೀವು ಬುದ್ಧಿವಾದ ಹೇಳಬೇಕಾದವರು ನೀವೇ ಇಂತ ಅಪಸ್ವರದ ನಂಬಿಕೆಯ ಮಾತನ್ನು ಮಾತಾಡಿದ್ರೆ ನಾನು ಏನ್ ಹೇಳ್ಬೇಕ್ರಿ? ರೀ, ಜಮದಗ್ನಿ ಸಂಪತ್ತನನ್ನು ನನ್ನ ಮೈದುನ ಅಂತ ನಾನು ಬೆಳೆಸಿಲ್ಲ. ಅವರಿಗೆ ಕೈ ತುತ್ತು ತಿನಿಸಿ
ನನ್ನ ಸ್ವಂತ ಮಗಳಂತೆ ಜೋಪಾನ ಮಾಡಿದ್ದೇನೆ. ಅವರು ಯಾವಾಗ್ಲೂ ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನುವ ನಂಬಿಕೆ ನನಗಿದೆ ಕಣ್ರಿ. ಹಾರಿನ ನಂಬಿಕೆ ಒಂದು ವೇಳೆ ಸುಳ್ಳಾಗಿ ಕೇಡು ಬಗ್ದರೆ ರೀ, ತಾಯಿಯಾದವಳು ಗರ್ಭದಲ್ಲಿ ಒಂದು ಮಗುವನ್ನು 9 ತಿಂಗಳು ಹೊತ್ತು ಆ ಮಗು ಜನಿಸಿದ ಮೇಲೆ ಅದಕ್ಕೆ ಎದೆ ಹಾಲು ಉಣಿಸಿ ಕೈ ತುತ್ತು ತಿನಿಸಿ ಬೆಳೆಸ್ತಾಳೆ. ಎದೆ ಹಾಲು ಉಣಿಸ್ಬೇಕಾದ್ರೆ ಅದು ವಿಸರ್ಜನೆ ಮಾಡ್ಕೊಂಡ್ರೆ ತೊಡೆಯ ಚರ್ಮವನ್ನೇ ಕಿತ್ತಿ ಎಸೆಯುತ್ತಾಳೋ ಅಥವಾ ಮಗುವನ್ನೇ ಕೊಲ್ಲುತ್ತಾಳೋ ಅಥವಾ ಕೈ ಹಿಡಿದು ಕಾಪಾಡ್ತಾಳೋ ಅಂತದ್ರಲ್ಲಿ ಮಕ್ಕಳಂತಿರುವ ನನ್ನ ಜಮದಗ್ನಿ, ನನ್ನ ಸಂಪತ್ತು ಈ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೇನ್ರಿ? ಶಿವರೇ, ಒಂದು ವೇಳೆ ಅವ್ರು ಏನಾದ್ರೂ ಹಾಗೆ ಮಾಡಿದ್ರೆ ನಮ್ಮ ಹಣೆ ಬರದಲ್ಲಿ ಅದೇ ರೀತಿ ಬರ್ಬೇಕಾದಿದ್ರೆ ಅದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಶಿವರೇ, ನೀನು ನಿಜವಾಗಿ ಧರ್ಮದೇವತೆ ಕಣೆ, ನೀನು ನಿಜವಾಗಿ ಧರ್ಮದೇವತೆ. ಆಹಾಹಾ, ಸಾಕ್ ಬಿಡ್ರಿ, ನಿಮ್ಮ ಹೊಗಳಿಕೆ ಮಾತು ಅತಿ ಆಯ್ತು ಅಂತ ಅನಿಸ್ತಾ ಇದೆ ನಮಗೆ. ಶಿವರೇ, ಈಗಿನ ಕಾಲದಲ್ಲಿ ಮಲತಾಯಿಗೆ ಬಂದು ಮಕ್ಕಳನ್ನು ಪಿಸಾಚಂತೆ ನೋಡಿಕೊಳ್ಳುವ 21ನೇ ಶತಮಾನದ ಕಾಲದ ಈ ಕಲಿಗಾಲದಲ್ಲಿ ಮೈದನರನ್ನು ಮಕ್ಕಳಂತೆ ಕಾಣುವ ನಿನ್ನ ಹಿರಿಮೆಯೇ ಮೊಗ್ಗೋದಿದ್ದು. ಶಿವರೇ, ನೀನು ಮೈದನರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವುದು ಪರೀಕ್ಷಿಸಲು ಈ ರೀತಿ ಮಾತನಾಡಿದೆ. ನನ್ನ ತಮ್ಮಂದಿರು ಸಹ ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು, ಅವರೆಂದಿಗೂ ನಮಗೆ ವಿರೋಧಿಸಲಾರರು. ಏನ್ರಿ, ಯಾವಾಗ ನೋಡಿದ್ರು ಬರೀ ಚೇಷ್ಟನೆ ಮಾಡ್ತಾ ಇರ್ತೀರಾ? ನನಗೆ ಗೊತ್ತಿತ್ತು ನೀವು ಇದೇ ರೀತಿ ಮಾತಾಡ್ತೀರಾ ಅಂತ. ಬನ್ನಿ ಊಟ ಮಾಡಿವ್ರಂತೆ. ಬಾಯಿಲೆ ಶಿವರೇ, ಏನ್ ಹೇಳ್ರಿ? ಊಟ ಮಾಡೋದಕ್ಕಿಂತ ಮೊದಲು ನನಗೇನಾದ್ರೂ ಒಂದು ಸಿಹಿ ಸುಮ್ಮನಾದ ರಸದ ಊಟ ನನ್ನ ಚೆನ್ನ. ಹೋಗ್ರಿ, ಏನ್ರಿ ನೀವು? ಯಾವ ಸಮಯದಲ್ಲಿ ಹುಡುಗಾಟ ಆಡ್ಬೇಕು, ಹುಡುಗಾಟ ಆಡ್ಬಾರ್ದು ಅಂತ ಒಂದು ಗೊತ್ತಾಗೋದಿಲ್ಲ ನಿಮಗೆ? ಹುಡುಗಾಟವಲ್ಲ ಶಿವರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳನಾಟಿನ ಬಡದಾಟ. ಹೋಗ್ರಿ, ನನಗೆ ತುಂಬಾ ನಾಚಿಕೆ. ನಾಚಿಕೊಳ್ಳೋದಕ್ಕೆ ನೀನು ಹೊಸದಾದ ಮದುವೆಯಾದ ಮದುಮಕ್ಕಳ ಶಿವರಿ, ಹೊರಡಲಿ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರವಾದ ಗೀತೆ.
ಒಂದು ಸಿಹಿ ಮುದ್ದಿನ ಕಾಣಿಕೆ ಈ ಬಾಳೆ ನನ್ನ ಕನಿಯತೆ ಸಿಹಿ ಮುದ್ದಿನ ಕಾಣಿಕೆ ಈ ಬಾಳೆ ನನ್ನ ಕನಿಯತೆ ಕವಿ ಕಲ್ಪನೆ ಬಾಳ ಪಯಣಕ್ಕೆ ಜೊತೆಗಾದನೆ ಪ್ರೇಮದ ಕವಿ ಕಲ್ಪನೆ ಬಾಳ ಪಯಣಕ್ಕೆ ಜೊತೆಗಾದನೆ ಮನವೇ ಸಿಹಿ ಮುದ್ದಿನ ಕಾಣಿಕೆ ಈ ಬಾಳೆ ನನ್ನ ಕನಿಯತೆ ಸಿಹಿ ಮುದ್ದಿನ ಕಾಣಿಕೆ ಈ ಬಾಳೆ ನನ್ನ ಕನಿಯತೆ ದುಲಬಿ ನನ್ನ ಬದುಕು ದುಲಬಿ ನನ್ನ ಬದುಕು ಮಾತಿನ ಬರದಲ್ಲಿ ಆ ದುರ್ಗಾದೇವಿಯ ಪಂಚಾಮೃತವನ್ನು ಕೊಡೋದೇನೆ ಮರ್ತು ಬಿಟ್ಟಿದ್ದೆ. ಬನ್ರಿ. ಗಾಬರಿ ಆಗಬೇಡ ಶಬರಿ, ಗಾಬರಿ ಆಗಬೇಡ. ಇದು ಎಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರ ಕೊಟ್ಟ ಬಹುಮಾನ, ದೈವ ತಂದ ದುರಂತ. ಸ್ವಾಮಿ, ಅಶಿಕ್ಷಿತಳಾದ ನನಗೆ ನೀವು ಈ ರೀತಿ ಸುತ್ತು ಬಳಸಿ ಮಾತಾಡಿದ್ರೆ ನನಗೇನು ತಿಳಿಯೋದಿಲ್ರಿ. ನೇರವಾಗಿ ಅದೇನು ಅಂತ ಹೇಳಿ. ಗಂಡನೇ ದೇವರೆಂದು ಪೂಜಿಸುತ್ತಿರುವ ಹೆಣ್ಣು ಬಾಲ್ಯಾದ ನಿನ್ನ ಹತ್ತಿರ ನಿಜ ಸಂಗತಿಯನ್ನು ಹೇಳದೆ ಮತ್ತೆ ಯಾರ ಹತ್ರ ಹೇಳಲಿ ಶಬರಿ?
ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮೂರಿನ ಹಿರಿಯನಾದ ಗೌಡ ದೇಸಾಯಿಗೌಡ ತಮ್ಮ ಆಳುಗಳನ್ನು ಕಳಿಸಿ ಬೆಳೆ ತುಂಬಿ ನಿಂತ ಊರ ಮುಂದಿನ ಹೊಲದ 1 ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಹರಗಿಸಿ ನಾಶ ಮಾಡಿದ್ದಾನೆ ಸೇಬರಿ, ನಾಶ ಮಾಡಿದ್ದಾನೆ. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನನ್ನು ಎಡ ಬಿಡದೆ ಈ ರೀತಿ ಕಾಡ್ತಾ ಇದೀಯಾ? ನಾವ್ ಯಾವ ತಪ್ಪು ಮಾಡಿದ್ದೀವಿ ಅಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯಾ? ಹೇಳು ದೇವ್ರೆ, ಹೇಳು. ಸುರಿಸದ್ರಿ ಸೇಬರಿ ನಿನ್ನ ಕಣ್ಣೀರಿನ ಸಾಗರವನ್ನು ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರುಣಿಸಲಾರನೋ ನಿನ್ನ ದೇವರು. ಶ್ರೀಮಂತರ ಹರಿಸುವ ಹಣದ ಸಾಗರಕ್ಕೆ ಸಾಗಿ ಶರಣಾಗುತ್ತಾನೆ ನಿನ್ನ ಕಲ್ಲು ದೇವರು. ಏನ್ರಿ ನೀವು ಆ ದುರಂಕಾರಿ ದೇಸಾಯಿಗೌಡ ಮಾಡಿದ ತಪ್ಪಿಗಾಗಿ ಆ ದೇವರನ್ನ ಯಾಕ್ರಿ ನಿಂದಿಸ್ತಾ ಇದ್ದೀರಾ? ಆ ದೇವರು ಏನು ತಪ್ಪು ಮಾಡಿದ್ದೇನಂತ ಈ ರೀತಿ ಮಾಡ್ತಾ ಇದ್ದೀರಾ? ಇದು ಎಲ್ಲ ಆ ದೇಸಾಯಿಗೌಡನ ಕುತಂತ್ರ ರೀ, ದೇಸಾಯಿಗೌಡನ ಕುತಂತ್ರ. ಸಮಾಧಾನ ಮಾಡಿ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಶಿವರಿ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಈ ಸಲದ ಬೆಳೆದ ವರಲಕ್ಷ್ಮಿ ಬೆಳೆಯಲ್ಲಿ ನನ್ನ ತಮ್ಮನ ಜಮದಗ್ನಿಯ ಮದುವೆ ಮಾಡಿ ಇನ್ನೊಬ್ಬ ತಮ್ಮನಾದ ಸಂಪತ್ತು ಮುಗಿದ ಮೇಲೆ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆ ನೌಕರಿ ಹತ್ತಬೇಕೆಂದು ಅಪಾರವಾದ ನಂಬಿಕೆ ಇಟ್ಟುಕೊಂಡ ಈ ಬಡ ರೈತ ಸತ್ಯವಂತನ ಕನಸು ನುಚ್ಚು ನೂರಾಗಿತ್ತು ಸೇಬರಿ, ನುಚ್ಚು ನೂರಾಗಿತ್ತು. ರೀ, ಆಗಿದ್ದೆಲ್ಲ ಆಗೋಯ್ತು, ಹೋಗ್ಲಿ ಬಿಡಿ. ಮೈದನರು ಬರುವ ಹೊತ್ತಾಯ್ತು, ಬನ್ರಿ, ನಾನು ಅಡಿಗೆಗೆ ಸಿದ್ಧತೆ ಮಾಡ್ತೇನೆ, ಊಟ ಮಾಡಿವ್ರಂತೆ. ಸತೀಶವರಿ, ನನ್ನ ಅದೊಂದು ಮಾತು ನಡೆಸಿಕೊಡಿವ್ಯಾ? ಹೇಳ್ರಿ. ಒಂದೇಕೆ 10 ಕೇಳಿದರೂ ನಡೆಸಿಕೊಡುತ್ತೇನೆ ಕರಿ. ನಮ್ಮ ಹೊಲದ ವರಲಕ್ಷ್ಮಿ ಎತ್ತಿ ಬೆಳೆ ಹರಗಿಸಿದ್ದು ನನ್ನ ಕೈಯ ಸುಟ್ಟ ವಿಷ ಗಂಡು ಗಲಿಗಳಾದ ನನ್ನ ತಮ್ಮಂದಿರ ಮುಂದೆ ತಿಳಿಸೋದು ಬೇಡ, ಮುಂದೆ ಸಮಯ ಒದಗಿ ಬಂದಾಗ ತಿಳಿಸಿದ್ರಾಯ್ತು. ಆಯ್ತು ರೀ, ನಿಮ್ಮ ಆಜ್ಞೆಯಂತೆ ನಾನು ಈ ವಿಷಯವನ್ನು ಯಾವುದೇ ಕಾರಣಕ್ಕೂ ನನ್ನ ಮೈದುನರಿಗೆ ತಿಳಿಸೋದಿಲ್ಲ. ಬನ್ನಿ. ಅಣ್ಣ, ಅತ್ತಿಗೆ. ಬಾ ಸೋದರ, ಈಗ ಬಂದೇನಪ್ಪ. ಹೌದಣ್ಣ, ಹೀಗೆ ತಾನೇ ಬಂದೆ. ಮೈದನ, ಪರೀಕ್ಷೆ ಚೆನ್ನಾಗಿ ಆಯ್ತೇನಪ್ಪ? ಚೆನ್ನಾಗಿ ಬರ್ದಿದ್ದೇನೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದರೆ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ಅಣ್ಣ, ದೇವತಾ ಪುರುಷನಂತಿರುವ ನಿನ್ನಂತ ಅಣ್ಣ, ಧರ್ಮ ದೇವತೆ ಅಂತಿರುವ ಈ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟಿನಂತೆ ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿಕ್ಷಕನಾಗುವ ಎಲ್ಲ ಅರ್ಹತೆ ಪಡೆದು ಶಿವ ಪಾರ್ವತಿ ಅಂತಿರುವ ನಿಮ್ಮಿಬ್ಬರ ಮುಂದೆ ನಿಂತಿರುವೆ ಅಣ್ಣ. ಅಣ್ಣ, ಆಶೀರ್ವದಿಸಿ. ಎದ್ದೇಳು ಸೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಹುಟ್ಟಿದ ಕುವರ ನೀನಾದರೂ ಕುಬೇರನಾಗುವ ಕಾಲ ಬಂದಾಯಿತು. ಅಣ್ಣ, ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ ಅಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದ ಹಾರೈಕೆ ನನಗೆ ಸಿರಿ ಸಂಪತ್ತು. ಹತ್ತಿಗೆ ಆಶೀರ್ವದಿಸಿ. ಎದ್ದೇಳಪ್ಪ ಮೈದನ, ನಿನ್ನ ನುಡಿಯನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನಿನ್ನು ಕಲಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಮೈದನ. ಇರಲಿ ಹತ್ತಿಗೆ, ಅಣ್ಣನ ಮುಖ ಹಿಂದೇಕೋ ಸಪ್ಪಗಾಗಿದೆ ಅಲ್ಲ, ಯಾಕಣ್ಣ? ಮೈಯಲ್ಲಿ ಹುಷಾರಿಲ್ಲವೇ? ಏನಿಲ್ಲ ಸೋದರ, ಬಿಸಿಲಿನಲ್ಲಿ ಕೆಲಸ ಮಾಡಿ ಹೊಲದಿಂದ ಈಗ ಬಂದ್ರಿವಿ, ಅದಕ್ಕೆ ಒಂದು ಸ್ವಲ್ಪ ಮುಖ ಸಪ್ಪಗ ಆಗಿದೆಯಪ್ಪ. ಓಹೋ, ಹೀಗೋ? ಹಾಗಾದರೆ ಸೇಡಿಗಾಗಿ ಸಿಡಿಗೆದ್ದ ಶಿವನಾಗ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ, ಕುರುಬ ಹಚ್ಚಿದ ಕುಂಕುಮ, ರೌಡಿ ರಾಜ್ಯದಲ್ಲಿ ಸಿಡಿಗೆದ್ದ ಸಂಗೊಳ್ಳಿ ರಾಯಣ್ಣ, ಈ ನಾಟಕದ ನಾಯಕ ನನ್ನಣ್ಣ ಜಮದಗ್ನಿ ಎಲ್ಲಿ ಹೋಗಿರೋನು? ಮೈದನ, ಕೂಗಿದವರ ಕಣ್ಣು ಮುಂದೆ, ಕರೆದವರ ಕಣ್ಣು ಮುಂದೆ ಅನ್ನುವಂತೆ ನನ್ನ ಜಮದಗ್ನಿ ನೆನೆಸೋದ್ರೊಳಗೆ ಬಂದೇ ಬಿಟ್ಟ ನೋಡಲಿ. ಒಂದು ಮೆಟ್ಟಿದ ನಾಡು, ಒಂದು ಗಂಗನ ಬೀಡು, ಒಂದು ಮೆಟ್ಟಿದ ನಾಡು.
ಗಂಡುಗಳಿಗಳ ಬೀಡು ಗಂಡು ಮಾಡುವ ಗಂಡು ಕಂದಾಯವೆತ್ತಿದೆ ನೋಡು. ಅಣ್ಣ ಅತ್ತಿಗೆ ಮೈದುನ ಈಗ ಬಂದೇನಪ್ಪ. ಹೌದು ಅತ್ತಿಗೆ ಈಗ ಬಂದೆ. ಹಾ ಸಹೋದರ ಸಂಪತ್ ನೀನು ಯಾವಾಗ ಬಂದ್ಯಪ್ಪ? ಬಂದು ಕೆಲವೇ ಗಂಟೆಗಳಾಯ್ತಣ್ಣ. ಹಾ ಸೋದರ ಜಮದಗ್ನಿ, ಏನಾಗಿತ್ತಪ್ಪ? ನೀನು ಜೋಡೆತ್ತಿನ ಚಕ್ಕಡಿಗೆ ರೇಸ್ಕೊಂಡು ಹೋದ ಕೆಲಸ? ಅಣ್ಣ ಹೋದ ಕೆಲಸ ಸಕ್ಸಸ್ ಮಾಡಿದ್ರೆ ಸೋತು ಹಿಂದೆ ಉರುಗುವುದು. ವೀರ ಕೇಸರಿಯಾದ ಈ ಜಮದಗ್ನಿಯ ಜಾಯಮಾನದಲ್ಲೇ ಬಂದಿಲ್ಲ ಅಣ್ಣ, ಮುಂದೆ ಬರುವುದೂ ಇಲ್ಲ, ಬರಲು ನಾನು ಬಿಡುವುದೂ ಇಲ್ಲ. ಅಂದರೆ ಅಣ್ಣ ನೀನು ಚಕ್ಕಡಿ ರೇಸಿನಲ್ಲಿ ಗೆದ್ದು ಜಯಶಾಲೆಯಾಗಿ ಬಂದಿರುವೆಯಾ? ಗೆದ್ದು ಜಯಶಾಲಿಯಾಗಿ ಬರುವುದರೊಳಗೆ ಸಂದೇಹವೇ ಇಲ್ಲ ಮಿತ್ರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುರುಡಿ ಆಂಜನೇಯ ಸ್ವಾಮಿಯ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಲಾಗಿದ್ದ ಜೋಡೆತ್ತಿನ ಚಕ್ಕಡಿಯ ರೇಸ್ನಲ್ಲಿ ನಾ ಮೇಯಿಸಿದ ನನ್ನ 2 ಎತ್ತುಗಳು ಸುತ್ತೇಳು ಹಳ್ಳಿ ಅರಸ ನೆನೆಸಿಕೊಂಡಿರುವ ಈ ಊರ ದೇಸಾಯಿಗೌಡನ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿವೆ. ಅತ್ತಿಗೆ ಆಶೀರ್ವದಿಸಿ ಅತ್ತಿಗೆ. ಎದ್ದೇಳಪ್ಪ ಮೈದುನ, ಎದ್ದೇಳು. ಯಾವಾಗ್ಲೂ ನೀನು ಜಯದ ಸರ್ದಾರ್ನಾಗ್ಬೇಕನ್ನೋದೇ ನಿನ್ನ ಅತ್ತಿಗೆ ಆಸೆ ಕಣಪ್ಪ. ಈ ನಿನ್ನ ಅತ್ತಿಗೆ ಆಸೆ. ಅತ್ತಿಗೆ ಆ ನಿಮ್ಮ ಆಶಾ ಗೋಪುರದ ಕನಸನ್ನು ನನಸನ್ನಾಗಿ ಮಾಡುತ್ತೇನೆ. ಅದಕ್ಕೆ ಯಾವನಾದರೂ ಅಡ್ಡ ಬಂದರೆ ಕಂಡಲ್ಲಿ ಅಡ್ಡಾಗಿ ಕಡಿದು ಕೈಲಾಸಕ್ಕೆ ಕಳುಹಿಸುತ್ತಾನೆ ಈ ನಿಮ್ಮ ಮೈದುನ ಜಮದಗ್ನಿ. ಒಂದು ವೇಳೆ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟಿಗಿಸಿ ಹೊರಳಿಸಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ ಏನು ಮಾತನಾಡುತ್ತಿರುವೆ ಸಂಪತ್? ತಂದೆಯ ಸ್ವರೂಪದಲ್ಲಿರುವ ಆ ನನ್ನ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇರುವಾಗ ಪ್ರಾಣದ ಭಯವಿಲ್ಲ ಸಂಪತ್ತ. ಆ ದೇಸಾಯಿಗೌಡನು ದುಷ್ಟನಾದರೆ ನಾನು ದುಷ್ಟ ಸಂಹಾರಕ. ಒಂದು ವೇಳೆ ಯಾವ ಬಂಡನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿದ್ದೆ ನಿಜವಾದರೆ ಅವನ ಕೈಲಾಸಕ್ಕೆ ಕಣ್ಣು ಕೋಳಿಗೆ ಹಾಕುತ್ತೇನೆ. ಈ ಜಗದಲ್ಲಿ ನಾವೇ ಗಂಡುಗಲಿಗಳೆಂದು ಮೆರೆಯುತ್ತಿರುವ ಸಕ್ಕಿನ ಶ್ರೀಮಂತರ ಪಾಲಿಗೆ ಕರಿ ಕಾಳಿಂಗ ಸರ್ಪ ನಾನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸಹೋದರ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ನಮ್ಮ ಮನೆ ಮಶಾನ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ಆ ದೇಸಾಯಿಗೌಡನ ಕಪ್ಪೆ ಮುಷ್ಟಿಯಲ್ಲಿ ಸಿಲುಕಿ ಎಲ್ಲಿ ನಮ್ಮ ಸುಂದರವಾದ ಮನೆತನ ಒಡೆದು ಚೂರು ಚೂರು ಆಗುತ್ತದೆ ಎಂದು ನನ್ನ ಮನಸ್ಸು ಕೊರಗುತ್ತಿದೆ ಸಹೋದರ, ನನ್ನ ಮನಸ್ಸು ಕೊರಗುತ್ತಿದೆ. ಅಣ್ಣ ಆ ದೇಸಾಯಿಗೌಡನಿಗೆ ಹೆದರಿ ಕೊರಗದರಣ್ಣ, ಕೊರಗಿ ಸಣ್ಣಾಗದಿರು. ಜೋಡು ಹುಲಿಗಳಂತಿರುವ ಈ ನಿನ್ನ ತಮ್ಮಂದಿರು ಜೀವಂತವಿರುವರೆಗೂ ನಿನಗೆ ಒಂದು ಕೂದಲು ಕೊಂಚಾಗದಂತೆ ನಾನು ನೋಡಿಕೊಳ್ಳುತ್ತೀನಿ. ಬಂಡಾಯ ಎಬ್ಬಿಸಿದ ಆ ದೇಸಾಯಿಗೌಡನ ಬುಡ ನೋಡಿ ಕಡಿದು ಗದ್ದದಲ್ಲಿ ಗೆದ್ದ ಗೆಲುವಿನ ಸರ್ದಾರನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ, ಒಂದು ವೇಳೆ ಈ ಮನೆ ಮಹಾಲಕ್ಷ್ಮಿ ಅಂತಿರುವ ಈ ನನ್ನ ಹತ್ತಿಗೆ ಸಾಧ್ವಿಯ ಸತ್ವ ಪರೀಕ್ಷೆ ಆಗುವ ಎಂದಾದರೂ ದುರ್ಗತಿ ಸಮಯ ಬಂದರೆ ಸಂಪತ್ ಇವಳು ಅಂತಿಂತ ಹತ್ತಿಗೆ ಅಲ್ಲ ಸಹೋದರ, ಸತ್ತ ಗಂಡನನ್ನು ಮರಳಿ ಪಡೆದ ಆ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾರಣಿ ಹೇಮರೆಡ್ಡಿ ಮಲ್ಲಮ್ಮ ಹೆತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲ ಕಳೆದುಕೊಳ್ಳದ ಆ ಕಡ್ಲಿ ಮಟ್ಟಿ ಕಾಶಿಬಾಯಿ ಸತಿ ಸಕ್ಕುಬಾಯಿ ಅಂತ ಸಾಧ್ವಿ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನ ಅತ್ತಿಗೆಯ ಸಾಧ್ವಿಯ ಸತ್ವ ಪರೀಕ್ಷೆ ನಡೆದರೆ ಸರ್ಪಗಿರಿಯ ಸರ್ಪ ಸಾಗರದಲ್ಲಿ ಸಾಗಿ ಸರ್ಪದ ಹುತ್ತದಲ್ಲಿ ಕೈ ಇಟ್ಟು ಬದುಕಿ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಆಗಿ ಬಾಳುತ್ತಾಳೆ ಈ ನನ್ನ ಅತ್ತಿಗೆ. ಮೈದುನ, ನೀನಿಟ್ಟ ಈ ನಂಬಿಕೆ ಪ್ರೀತಿ ವಾತ್ಸಲ್ಯಕ್ಕೆ ನಾನೆಂದು ನಂಬಿಕೆ ದ್ರೋಹನು ಮಾಡಲಾರ ಮೈದುನ, ನಂಬಿಕೆ ದ್ರೋಹನು ಮಾಡೋದಿಲ್ಲ.
ಅತ್ತಿಗೆ ಅಣ್ಣ ತಮ್ಮಂದಿರು ಸೇರುವಂತ ಇಂಥ ಶುಭ ಸಂದರ್ಭದಲ್ಲಿ ರೇಸ್ನಲ್ಲಿ ಗೆದ್ದ ತಂದ ಬಹುಮಾನವನ್ನು ಅಣ್ಣನಿಗೆ ಕೊಡೋದನ್ನೇ ಮರೆತು ಬಿಟ್ಟೆ. ಹಾ ಅಣ್ಣ ಸ್ವಲ್ಪ ತಡಿ ಅಣ್ಣ. ಅಣ್ಣ ತೆಗೆದುಕೋ ಅಣ್ಣ, ಈ ಸಲದ ಬಹುಮಾನ 10,000 ರೂಪಾಯಿ ಹಣ, ಒಂದು ಬೆಳ್ಳಿ ಕಪ್. ಸೋದರ, ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದೆ ಇಟ್ಟುಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಜಮದಗ್ನಿ ರೇಸ್ನಲ್ಲಿ ಗೆದ್ದು ಬಂದಿದ್ದು ನಿನಗೆ ಸಂತೋಷವೆನಿಸಲಿಲ್ಲವೇ? ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಿ? ಸಂತೋಷವಿದೆಯಪ್ಪ, ನನಗೆ ತುಂಬಾ ಸಂತೋಷವಿದೆ. ಆದರೆ ಎನ್ನುವ ನಿಟ್ಟುಸಿರು ಮಾತು ಏಕೆ ಅಣ್ಣ? ತೆಗೆದುಕೋ ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೇನಣ್ಣ ನಿನ್ನ ಮಾತಿನ ಅರ್ಥ? ಸಂಪತ್, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಹೇಳು, ಇಂದು ಹೊಲದಲ್ಲಿ ಆ ಕೆಟ್ಟ ಕುಲದ ಗುನ್ನಿ ದೇಸಾಯಿ ಗೌಡ ನಿನ್ನ ತಲೆ ಕಡಿಯುತ್ತೇನೆಂದು ಬಗಳಿದನು, ಅಥವಾ ಸಿರ ಹರಿದು ರಕ್ತ ಕುಡಿಯುತ್ತೇನೆಂದು ಬಗಳಿದನು? ಹೇಳಣ್ಣ ಹೇಳು. ಹೇಳಣ್ಣ ಹೇಳು, ಏನಾಯ್ತೆಂದು ಹೇಳು. ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ಅತ್ತಿಗೆ ನೀವಾದರೂ ಹೇಳಿ ಅತ್ತಿಗೆ, ನಿಜ ಸಂಗತಿ ಏನಾಯಿತು ಎಂದು. ಮೈದ್ರ, ಅದು ಅದು ಶಬರಿ ನುಡಿಯದರು ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ ನಿಜ ಸಂಗತಿ ನೀವೀಗ ನುಡಿಯದಿದ್ದರೆ ದಿನಾಲು ಪೂಜಿಸುವ ಆ ಶ್ರೀದೇವಿಯ ಮೇಲೆ ಆಣೆ ಆಗಿದೆ. ಮೈದ್ರ, ಹೌದು ಅತ್ತಿಗೆ, ಹೇಳಿ ನಿಜ ಸಂಗತಿ ಏನಾಯಿತು ಎಂದು ಹೇಳಿ ಅತ್ತಿಗೆ, ಹೇಳಿ. ನಿನ್ನೆ ಆ ದೇಸಾಯಿಗೌಡನ ಆಳುಗಳು ನಮ್ಮ 1 ಎಕರೆ ಹತ್ತಿ ಹೊಲದಕ್ಕೆ ಹರಗಿ ನಾಶ ಮಾಡಿದ್ದಾರಂತಪ್ಪ ದೇಸಾಯಿಗೌಡ. ಅಷ್ಟೇ ಅಲ್ಲಪ್ಪ, ಅದನ್ನು ತಡೆಯಲು ಹೋದ ನಿಮ್ಮ ಅಣ್ಣನನ್ನು ತಮ್ಮ ಟ್ರ್ಯಾಕ್ಟರ್ ಸಾಲಾರ್ ಪೈಪಿಗೆ ಕೈಯನ್ನು ಇಟ್ಟು ಅವರ ಕೈಯನ್ನೇ ಸುಟ್ಟು ಬಿಟ್ಟಿದ್ದಾರೆ. ಕೆಟ್ಟ ಕುಲದ ಗುನ್ನಿ ದೇಸಾಯಿಗೌಡ, ನಾನು ಇಲ್ಲದ ಸಮಯ ಸಾಧಿಸಿ ನನ್ನ ವರಲಕ್ಷ್ಮಿ ಬೆಳೆಯನ್ನು ಹರಿಗೆ ನಾಶ ಮಾಡಿರುವೆ ಆ ಮಗನೇ. ಅಣ್ಣ, ಈಗಲೇ ಹೋಗಿ ಆ ದೇಸಾಯಿಗೌಡನ ಚಿರ ಹರಿದು ರಕ್ತ ಸಾಗರದಲ್ಲಿ ಸಾಗಿಸಿ ಬರ್ತೇನೆ ಅಣ್ಣ, ಸಾಗಿಸಿ ಬರ್ತೇನೆ. ಸಹೋದರ, ಮುಂದೆ ಕಾಲ ಬಂದಾಗ ನೋಡಿದ್ರಾಯ್ತು, ಸ್ವಲ್ಪ ಸಮಾಧಾನ ತೆಗೆದುಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಅಣ್ಣ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ದೇಸಾಯಿಗೌಡನ ದರ್ಪ ಅಡಗಿ ದಫನ ಮಾಡಿ ದರ್ಪ ಮೆಟ್ಟಿದ ದೊರೆ ನಾನಾಗಿ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ನನ್ನ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳಬೇಡ, ಬಿಟ್ಟು ಬಿಡಣ್ಣ, ನನ್ನನ್ನು ತಡೆಯಬೇಡ. ಮೈದುನ, ಬೇಡಪ್ಪ, ಸಿಟ್ಟು ಸುಟ್ಟಿತು ಅಂತೆ, ಶಾಂತಿ ಕೊಟ್ಟಿತು. ನೋಡು, ನಾವು ಯಾವತ್ತೂ ದುಡುಕ್ಬಾರ್ದು. ನಾವು ದುಡುಕಿದ್ರೆ ನಮ್ಮ ಬಾಳಿನಲ್ಲಿ ಕೀಡಾಗುವುದು ಖಂಡಿತ. ನಿಮ್ಮ ಅಣ್ಣ ಹೇಳುವ ಮಾತನ್ನು ಕೇಳಪ್ಪ, ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಯಾಕತ್ತಿಗೆ ಹಿಂಡುಗು ಕುರಿ ಹಾಲು ಕುಡಿದು ಗಂಡುಗಲಿ ವೀರ ಸಂಗೊಳ್ಳಿ ರಾಯಣ್ಣನಂತ ಪುಂಡ ಪ್ರಚಂಡನಾದ ಈ ನಿಮ್ಮ ಮೈದುನ ಇನ್ನು ಜೀವಂತವಿರುವವರೆಗೂ ನಿಮಗೇಕೆ ಅತ್ತಿಗೆ ಭಯ? ಭಯದ ಭೀತಿಯನ್ನೇ ಹರಿದು ಬಗೆದು ಬರವೇ ಆ ದೇಸಾಯಿಗೌಡನ ದೇಹವನ್ನ ಈ ನನ್ನ ಪ್ರಚಂಡ ಕೊಡಲಿಯಿಂದ. ಸಹೋದರ, ಆ ದೇಸಾಯಿಗೌಡೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ವಿರೋಧಿಸೋದು ಬಡವರಾದ ನಮಗೆ ಸರಿಯಲ್ಲಪ್ಪ. ಯಾಕಣ್ಣ, ಇನ್ನು ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ಅನುಮಾನವೇ? ಆ ದೇಸಾಯಿಗೌಡನ ಬಳಿ ಹಣವಿದ್ದರೆ ಅವನನ್ನು ಹರಿದು ಹಾದಿಗೆ ಹಾಕುವಷ್ಟು ಶಕ್ತಿ ಈ ನಿನ್ನ ತಮ್ಮ ಜಮದಗ್ನಿಯ ತೋಳಿನಲ್ಲಿದೆ. ಅವನು ದುಷ್ಟನಾದರೆ ನಾನು ದುಷ್ಟ ಸಂಹಾರಕ.
ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾ ದುಷ್ಟ ಕಿರಾತಕನಾಗಿ ಕರೆದು ತರುವೆ ಆ ದೇಸಾಯಿಗೌಡನ ರುಂಡವನ್ನ. ನಿಲ್ಲು ಮೈದನ, ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ನಿನಗೆ ನಿನ್ನ ಅತ್ತಿಗೆ ಶಬರಿ ಆಣೆಯಾಗಿದೆ. ಅತ್ತಿಗೆ ಕರುಳಿನ ಕುಡಿ ಸುತ್ತಿ ಕಟ್ಟಿ ಹಾಕಿ ಹೇಡಿಯನ್ನಾಗಿ ಮಾಡಬೇಡಿ ಅತ್ತಿಗೆ, ಹೇಡಿಯನ್ನಾಗಿ ಮಾಡಬೇಡಿ ಈ ನಿಮ್ಮ ಮೈದುನ ಜಮದ ಅಗ್ನಿಯನ್ನು. ಸಹೋದರ, ಆ ದೇಸಾಯಿಗೌಡನ ವಿಷಯ ಇಲ್ಲಿಗೆ ಬಿಟ್ಟಿಬಿಡಿ. ನಿಮಗೊಂದು ವಿಷಯನೇ ಹೇಳೋದನ್ನೇ ಮರೆತಿದ್ದೆ. ಅದು ಯಾವ್ದು ಅಣ್ಣ ವಿಷಯ? ನೋಡು, ನಿಮ್ಮ ಅಣ್ಣ ಅತ್ತಿಗೆರ ಮದುವೆಯಾಗಿ ಇವತ್ತಿಗೆ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುವ ಹೊಸ ದಿನ. ನಿಮ್ಮ ಅತ್ತಿಗೆ ಬಿಸಿ ಬಿಸಿ ಆದ ಸಿಹಿ ಅಡಿಗೆ ಮಾಡಿದ್ದಾಳೆ. ಇವತ್ತು ಎಲ್ಲರ ಜೊತೆಯಲ್ಲಿ ಕುಳಿತು ಊಟ ಮಾಡೋಣ ಬನ್ನಿ. ಆಯ್ತಾ? ಎಂತ ಒಳ್ಳೆಯ ಸುದ್ದಿ ಹೇಳ್ತಿದ್ಯಾ ಅಣ್ಣ. ಅತ್ತಿಗೆ ನಿಮ್ಮಿಬ್ಬರ ಮದುವೆ ಹೇಗಿ 9ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಈ ಶುಭ ದಿನ ವೇಳೆ ನಾವೆಲ್ಲರೂ ಸಂತೋಷದಿಂದ ಆಡಿ ಕುಣಿದು ಹಂಚಿಕೊಳ್ಳೋಣ. ನಂತರ ದೇಸಾಯಿಗೌಡನನ್ನು ವಿಚಾರಿಸಿಕೊಳ್ಳೋಣ. ಸಂಪತ್, ಅವಸರ ಬೇಕೆ? ಹಾ ಅಣ್ಣ, ಅತ್ತಿಗೆ ನಿಮ್ಮಿಬ್ಬರ ಈ ಒಂದು ಮದುವೆ ವಾರ್ಷಿಕೋತ್ಸವ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸೋಣ. ಹಾ ಸಂಪತ್ ಅಣ್ಣ, ನೀನು ಕೇಕ್ ತೆಗೆದುಕೊಂಡು ಬಾ, ನಾ ಹಾರವನ್ನು ತೆಗೆದುಕೊಂಡು ಬರ್ತೀನಿ. ಅಯ್ಯೋ ಆಯ್ತಣ್ಣ. ಮೈದನ, ಇದೆಲ್ಲ ಯಾಕಪ್ಪ? ಇರಲಿ ಅತ್ತಿಗೆ, ಸಂಭ್ರಮ ಆಚರಣೆ. ಅಣ್ಣ ಅತ್ತಿಗೆ ಮುಂದೆ ಬನ್ನಿ, ತೆಗೆದುಕೊಳ್ಳಿ ಹಾರವನ್ನು ಬದಲಾಯಿಸಿಕೊಳ್ಳಿ. ಅಣ್ಣ ಕೇಕ್ ತಗೊಳ್ಳಿ. ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮಿಬ್ಬರ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ಇಂಪಾದ ಗೀತೆ. ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಗೆ ಸಂಚಾರ, ಪ್ರೇಮದ ಬಂದರು ನಾಚದ ಬೇಕು ಸ್ವರ್ಗದ ನಮ್ಮಿ ಸಂಸಾರ. ತುಂಗದ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಗೆ ಸಂಚಾರ, ಪ್ರೇಮದ ಬಂದರು ನಾಚದ ಬೇಕು ಸ್ವರ್ಗದ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ಆಸಾದಿನ ಕನಸುವಿದೆ. ನನ್ನಮ್ಮ ಅಳ್ಳಾಯುವನು ನಮ್ಮ ದೇವನು, ಕೋಟಿ ಜನ್ಮ ಬಂದರು ಕೋಟಿ ಜನ್ಮನು. ತುಂಗದ ಬೆಳಗಿನ ಅಂಗಳದಲ್ಲಿ ಎರಡಿದ ಪ್ರೀತಿಗೆ ಸಂಚಾರ, ಪ್ರೇಮಗ ಬಂದರು ನಾಚನೆ ಬೇಕು ಸ್ವರ್ಗದ ನಮ್ಮಿ ಸಂಸಾರ.
ನನ್ನ ಅಣ್ಣನ ಕೈ ತುತ್ತು ನಮ್ಮ ಅತ್ತಿನ ಕೈ ತುತ್ತು ನಾವು ಮಕ್ಕಳ ಮನಸೋರು ಇದು ಅಣ್ಣನಿಗೆ ಗೊತ್ತು ರತ್ನಗಳ ಕಾವಲಲ್ಲಿ ಕಳ್ಳಗಳಿಗೆ ಬೆಳಕು ಅಣ್ಣನ ಕಾವಲಲ್ಲಿ ನಮ್ಮಗಳಿಗೆ ಬದುಕು ಅಣ್ಣನೊಬ್ಬ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಕೋಟಿ ಜನ್ಮರು ಕುಕ್ಕಲ ಬೆಳಗಿನ ಅಂಗಳದಲ್ಲಿ ಎರಡು ಪ್ರೀತಿಯ ಸಂಚಾರ ಪ್ರೇಮದ ಪಂಕರು ನಾಗಲೇಬೇಕು ಸ್ವರ್ಗದಲ್ಲಿ ಸಂಸಾರ ರೈತನ ತಾಯಿ ಎಲ್ಲವೂ ಇವಳೊಳಗೂ ಇದು ತುಂಬಿದ ಸಂಸಾರ ಇಲ್ಲಿ ಪ್ರೀತಿಯ ಅಧಿಕಾರ ಹಸು ಬಂಧನ ಅಳುವಂತೆ ಪ್ರತಿಯೊಬ್ಬರ ಮಮಕಾರ ದೇವರ ಕೈಯಲ್ಲಿದೆ ಜಗದ ಸುಖಗಳು ಈ ಅಣ್ಣನ ಕೈಯಲ್ಲಿದೆ ನಮ್ಮ ಸುಖ ದುಃಖಗಳು ಅಣ್ಣನೊಬ್ಬ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಕೋಟಿ ಜನ್ಮದು ದೇವರ ಬಂದರು ನಾಚಲೇಬೇಕು ಸ್ವರ್ಗದಲ್ಲಿ ಸಂಸಾರ ಬನ್ರಪ್ಪ ಹಾಡ್ಕೊಂಡಿದ್ದಾತು ಬಿಸಿ ಬಿಸಿಯಾದ ಅಡಿಗೆ ಮಾಡಿದ್ದೇನೆ ನಡೆಯಿರಿ ಅತ್ತಿಗೆ ಹೊಟ್ಟೆ ತುಂಬಾ ತಾಳ ಹಾಕ್ತಾ ಇದೆ ಗೊತ್ತು ಕಣೋ ಕುಸ್ತಿ ಕಬಡ್ಡಿ ಅಂತ ಆಡ್ತೀಯಲ್ಲ ಅದಕ್ಕೆ ಈ ರೀತಿ ಆಗೋದು ನಿನಗೆ ಹೇಗಾಗಿದೆಯಾ ನೋಡು ನಿನ್ನ ಆಕಾರ ನೋಡು ಏನ್ ಅನ್ಕೊಂಡಾರು ಜನ ಇವ್ರ ಅತ್ತಿಗೆ ಏನು ಊಟಕ್ಕೆ ಹಾಕೋದಿಲ್ಲ ಅಂತ ತಿಳ್ಕೊಂಡಾರ ನಡಿ ನಡಿ ಸೇವರಿ ಬರೀ ಅವನಷ್ಟ ಜವಾಕಿ ಮಾಡ್ತಿಯಲ್ಲ ನಮ್ಮ ತಮ್ಮ ಅಲ್ಲ ಜಮದಾಗ ಅಷ್ಟೇ ಹೇಳ್ತಿಯಲ್ಲ ಇದು ಬಂಗಾರ ಇದು ಶಾಲೆಯಾಗ ಕಲಿತು ದೊಡ್ಡ ವ್ಯಕ್ತಿ ಆದ್ರೆ ಅದಕ್ಕಿಂತ ಸಂತೋಷ ನನಗೆ ಕಲಿತದ ನೀನು ಕುಸ್ತಿ ಕಬಡ್ಡಿ ಬಿಡು ಮೊದಲ ಬಾ